ನಿನ್ನೆಯ ಪಾಠದಲ್ಲಿ ನಾವು ಮೊನ್ನೆ ದೃಷ್ಟಿಯ ಬಗ್ಗೆ ನೋಡಿದ್ದೇವೆ. ಆಕ್ಚುಲಿ ದೃಷ್ಟಿಯಲ್ಲಿ ತುಂಬಾ ವಿಷಯಗಳೆಲ್ಲ ಇದೆ. ದೃಷ್ಟಿ, ಮುಕ್ಕಾಲು ದೃಷ್ಟಿ, ಆ ವಿಷಯಕ್ಕೂ ಫಲಗಳೆಲ್ಲ ಇದೆ. ಮತ್ತೆ ಉಚ್ಚದಲ್ಲಿದ್ರೆ ಅವನ ಎಷ್ಟು ದೃಷ್ಟಿ, ಮಿತ್ರ ಕ್ಷೇತ್ರದಲ್ಲಿದ್ರೆ ಅದಕ್ಕೆ ಎಷ್ಟು ಬಲ, ಅದೆಲ್ಲ ಒಂದು ಉಂಟು. ಮಿತ್ರ ಸ್ವರ್ಕ್ಷೋಚ್ಛತ್ರಿಯ ತ್ರಿಕೋಣ ಸಹಿತಾಗ್ರಹ ಫಲಂ ದದ್ಯು ಪಾದಂ ಪಾದೇನೂನಂ ಸಂಪೂರ್ಣ ಫಲಂ ತಥಾರ್ಧಂಚ ಅಂತ ಹೇಳುವಂಥದ್ದೆಲ್ಲ ನೀಚರ್ಕ್ಷಗತ ವಿಫಲಾಹ ರಿಪು ಭವನಗತ ಭವಂತಿ ಚಾಲ್ಪಫಲಾಹ ನಿಹತಾ ಗ್ರಹೇಣ ಹೀನಾಂಶ ಉಪಸವ್ಯೇನ ಸಂಯುಕ್ತ ಅಂತೇಳಿ ಒಂದು ನಿಮಿಷ. ಸರಿ, ನಮಗೆ ಹಾಗೆ ಒಂದು ದೃಷ್ಟಿಯ ವಿಷಯದಲ್ಲಿ ಕೂಡ ಸ್ವಲ್ಪ ಆ ಕಡೆ ಕಡೆ ಉಂಟು. ನಾವೀಗ ಮೇಲ್ನೋಟಕ್ಕೆ ಇಷ್ಟ ತಿಳ್ಕೊಂಡ್ರೆ ಸಾಕು ನಮಗೆ. ಮತ್ತೆ ನಿನ್ನೆ ನಾವು ಪಾಠ ಮಾಡಿದ್ದು ಅಯನ ಕ್ಷಣ ವಾಸರಾರ್ಥವು ಮಾಸೋರ್ಧಂಚ ಸಮಾಚ ಭಾಸ್ಕರ ಕಟುಕಲವಣ ದಿಕ್ತ ಮಿಕ್ಷಿತ ಮಧುರಾಮ್ಲವಚ ಕಷಾಯ ಇತ್ಯರ್ಥ. ಅಂದ್ರೆ ಸಮಯದ ಬಗ್ಗೆ ಎಲ್ಲ ಚಿಂತನೆ ಮಾಡುವಂಥದ್ದನ್ನು ನೋಡಿದ್ದೇವೆ. ಅದರ ಪ್ರಯೋಜನಗಳನ್ನೆಲ್ಲ ನೋಡಿದ್ದೇನೆ. ಇದರಲ್ಲಿ ಒಂದು ವಿಶೇಷತೆ ಒಂದು ಉಂಟು, ಅದು ದಶಾಧ್ಯಾಯಲ್ಲಿ ವ್ಯಾಖ್ಯಾನದಲ್ಲಿ ಬರೀತಾರೆ ಅಂತ ಕಾಣುತ್ತೆ. ಈ ಅಯನ ಕ್ಷಣ ವಾಸರಾರ್ಥವೋ ಮಾಸೋರ್ಧಂಚ ಹೇಳುವಂಥದ್ದು ನಮಗೆ ಒಂದು ಗರ್ಭಕಾಲವನ್ನು ಕೂಡ ಚಿಂತನೆ ಮಾಡ್ಲಿಕ್ಕೆ ಇರುವಂತದ್ದು ಅಂತೇಳಿ. ಸಮಾಚ ಅಂತ ಹೇಳಿದ್ರೆ ಅದು ವರ್ಷ, ಅದು ಸಾಮಾನ್ಯ ಅಲ್ಲ. ಅದನ್ನ ಬಿಟ್ಟು ಉಳಿದದ್ದು ನಮಗೆ ಮಾಸೋರ್ಧಂಚ ಅಲ್ಲಿಯವರೆಗೆ ಒಂದು ಗರ್ಭಕಾಲವನ್ನು ಸೂಚನೆ ಮಾಡುವಂತ ವಿಷಯಗಳು ಅಂತೇಳಿ. ಹೇಗೆ ಅಂತೇಳಿ ಹೇಳಿದ್ರೆ, ಒಂದು ಗರ್ಭ ಸರಿಯಾಗಿ ಎಷ್ಟು ಸಮಯದವರೆಗೆ ನಿಲ್ಬೇಕು, ಆನಂತರ ಹೆರಿಗೆ ಆಗ್ಬೇಕು ಅಂತೇಳಿ ಹೇಳಿದ್ರೆ ಇದಿಷ್ಟನ್ನ ಪ್ಲಸ್ ಮಾಡಿದ್ರೆ ಆಯ್ತು. ನಮಗೆ ರವಿಯಿಂದ ಶುಕ್ರನವರೆಗಿನ ಕಾಲವನ್ನ ಪ್ಲಸ್ ಮಾಡಿದ್ರೆ ಈಗ ಪ್ಲಸ್ ಮಾಡಿ ನೀವೇ ಎಷ್ಟಾಗ್ತದೆ? ಸೂರ್ಯನ ಕಾಲ ಎಷ್ಟು? 6 ತಿಂಗಳು. 6 ತಿಂಗಳಲ್ವಾ ಅಯನ ಅಂತೇಳಿ, 6 ತಿಂಗಳು. ನೆಕ್ಸ್ಟ್ ಚಂದ್ರನದ್ದು ಎಷ್ಟು? 1 ಕ್ಷಣ 4 ನಿಮಿಷ. 1 ಕ್ಷಣ ಅಂತ ಹೇಳಿದ್ರೆ ನಾನು ಮುಹೂರ್ತ ಅಂತೇಳಿ ಹೇಳಿದ್ದೇನೆ, ಅದು 4 ನಿಮಿಷ ಬಿಡುವ. ಮುಹೂರ್ತವೇ ಸಾಮಾನ್ಯ, ಇಲ್ಲಿ ಕ್ಷಣ ಅಂತ ಹೇಳುವಂತದ್ದು ಮುಹೂರ್ತ. ಮುಹೂರ್ತ ಅಂತ ಹೇಳಿದ್ರೆ 48 ಗಳಿಗೆ. 48 ಗಳಿಗೆ ಅಂತೇಳಿ. ಅರ್ಥಾತ್ 2 ಗಳಿಗೆ ಅಂತೇಳಿ ಅಲ್ವಾ? 48 ನಿಮಿಷ. 48 ನಿಮಿಷ 2 ಗಳಿಗೆ. 2 ಗಳಿಗೆ. ಒಂದು ಮುಹೂರ್ತ ಅಂತ ಹೇಳಿದ್ರೆ 2 ಗಳಿಗೆ. ಸರಿ, 6 ತಿಂಗಳು 2 ಗಳಿಗೆ ಆಯ್ತು. ನೆಕ್ಸ್ಟ್ ಪ್ಲಸ್ ಯಾರದ್ದು? ಕುಜನ. ಕುಜ 1 ದಿವಸ. 1 ದಿವಸ ಅಲ್ವಾ? 6 ತಿಂಗಳು 2 ಗಳಿಗೆ 1 ದಿವಸ ಆಯ್ತು. ನೆಕ್ಸ್ಟ್ ಬುಧ 2 ಮಾಸ.
2 ಮಾಸ. ಇದಕ್ಕೆ ಎಷ್ಟು ಹಾಗಾದ್ರೆ ಒಟ್ಟು 8 ತಿಂಗಳಾಯ್ತಲ್ವಾ? ಹೌದು. 6 ಸೂರ್ಯನದ್ದು 2 ಇವನದ್ದು ಸೇರಿದ್ರೆ 8 ತಿಂಗಳು 1 ದಿವಸ 2 ಗಳಿಗೆ ಆಯ್ತು ಈಗ. ಸರಿ, ಹಾ. ನೆಕ್ಸ್ಟ್ ಯಾರ್ದು? ಗುರು ಒಂದು ಗುರು. ಮಾಸ. 1 1 ತಿಂಗಳು. ಮಾಸ. ಆ, ಎಷ್ಟಾಯ್ತು ಒಟ್ಟಿಗೆ? 9 ತಿಂಗಳು ಹ್ಮ್ 9 ತಿಂಗಳು 1 ದಿವಸ 2 ಗಳಿಗೆ. 9 ತಿಂಗಳು 1 ದಿವಸ 2 ಗಳಿಗೆ ಆಯ್ತು. ನೆಕ್ಸ್ಟ್ ಶುಕ್ರನದ್ದು ಪ್ಲಸ್ ಮಾಡಿ. ಶುಕ್ರನಿಗೆ ಎಷ್ಟಾಯ್ತು? 15. 9.5 ತಿಂಗಳ. 9.5 ಬೇಡ, 9 ತಿಂಗಳು 16 15 ದಿವಸ. ದಿನ. 15 ಪ್ಲಸ್ ಕುರ್ಜನ ದಿನ ಒಂದು ಉಂಟಲ್ಲ, 16 ದಿನ. 16 ದಿನ 2 ಗಳಿಗೆ ಆಯ್ತು. 2 ಅಂದ್ರೆ ಗಳಿಗೆ. ಒಂದು ಗರ್ಭವು ಸರಿಯಾಗಿ ಒಂದು ಹೊಟ್ಟೆಯಲ್ಲಿದ್ದು ಜನನ ಆಗ್ಬೇಕಾಗಿದ್ರೆ 9 ತಿಂಗಳು 16 ದಿವಸ 16 ದಿನ. 2 ಗಳಿಗೆ ಹೊಟ್ಟೆಯಲ್ಲಿದ್ರೆ ಆ ಗರ್ಭ ಪರಿಪೂರ್ಣ ಆಯಿತು ಅಂತೇಳಿ ಲೆಕ್ಕ. ಹಾ. ಇದೊಂದು ಲೆಕ್ಕಾಚಾರ. ಇಂಥ ಸೂಕ್ಷ್ಮ ವಿಷಯಗಳನ್ನು ಕೂಡ ಪರಾಮೀರಾಚಾರ್ಯ ಅಲ್ಲಲ್ಲಿ ಸೇರಿಸಿ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಆಯ್ತಾ? ಸರಿ, ಇನ್ನು ಭೋಜನ ಪ್ರಶ್ನೆಗಳಲ್ಲಿ ನಿನ್ನೆ ನೋಡಿದ್ದೇವೆ ಯಾವ ರೀತಿಯಲ್ಲಿ ಅಂತ. ನಿನ್ನೆ ಒಬ್ರು ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ಆ ರೀತಿಯಲ್ಲಿ ನಮಗೆ ದಿವಸವೂ ಕೂಡ ಅದನ್ನು ನೀವು ಜ್ಯೋತಿಷ್ಯದಲ್ಲಿ ಅಷ್ಟು ಇನ್ವಾಲ್ವ್ ಆದ್ರೆ ನಮಗೆ ಆ ರೀತಿಯಲ್ಲಿ ವ್ಯವಹಾರವನ್ನು ಮಾಡ್ಬೋದು. ನನ್ನ ಹೆಂಡರು ಇಬ್ರು ಜ್ಯೋತಿಷಿಗಳಾಗಿದ್ರೆ, ಸಾಮಾನ್ಯ ಕವಿತಾ ಮತ್ತೆ ವಲಿಷ್ಠ ಅಂತ ಅವರು ಪರಿಚಯ ಇರೋರು ನನಗೆ. ಅದರಿಂದಾಗಿ ಅವರಿಬ್ರು ಇಬ್ರು ಕೂಡ ಜ್ಯೋತಿಷ್ಯ ಕಲಿತಾ ಇದ್ದಾರೆ. ಆದ್ರೆ ನನಗೆ ಮನೆಯಲ್ಲಿ ಹೀಗೆಲ್ಲ ಆಯ್ತು ಅಂತೇಳಿ ಹಾಕಿದ್ದಾರೆ. ಹಾಗೆ ನಮ್ಮ ದಿನನಿತ್ಯದಲ್ಲಿ ನಮಗೆ ಅಂದ್ರೆ ಅದು ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಯಾವ ರಸ ಯಾರಿಂದ, ಹಾಗೆ ಯಾವ ವಸ್ತುಗಳನ್ನು ಯಾರಿಂದ ಚಿಂತನೆ ಮಾಡ್ಬೋದು ಅಂತ ಹೇಳೋದಕ್ಕೆ ನಮಗೆ ಸುಲಭ ಆಗ್ತದೆ ಆ ರೀತಿಯಲ್ಲಿ ಮಾಡಿಕೊಂಡ್ರೆ. ಮತ್ತೆ ಇಲ್ಲಿ ಎಲ್ಲ ಕೆಲವು ನಮಗೆ ಈಗ ದಧಿ ಎಲ್ಲ ಅಂದ್ರೆ ಮೊಸರನ್ನೆಲ್ಲ ನಾನು ನಿನ್ನೆ ಹೇಳಿದ್ದೇನೆ, ಯಾರು ಹುಳಿ ಅಲ್ವಾ. ಇನ್ನೊಂದು ವಿಷಯ ಹೇಳಲಿಕ್ಕೆ ನಿನ್ನೆ ಮರ್ತೋಗಿತ್ತು. ಮಧುರ ಆಮ್ಲ ಊಚ ಅಂತೇಳಿ ಅಲ್ವಾ, ಅಲ್ಲಿ ಬೇರೆಲ್ಲವನ್ನ ಹೇಳಿ, ಈಗ ಕಟುಕ ಲವಣ ತಿಕ್ತ ಮಿಶ್ರಿತಾಹ ಅಂತೇಳಿ ಬುಧನವರೆಗೆ ಹೇಳಿ ಗುರು ಮತ್ತೆ ಶುಕ್ರನದ್ದು ಒಂದೇ ಶಬ್ದದಲ್ಲಿ ಸಮಾಸ ಮಾಡಿ ಹೇಳಿದ್ದಾರೆ. ಮಧುರಾಮ್ಲವು ಅಂತೇಳಿ 2 ವಿಷಯಗಳನ್ನು ಒಂದು ಶಬ್ದದಲ್ಲಿ ಹೇಳಿದ್ದಾರೆ. ಮತ್ತೊಂದು ಚಕಾರವನ್ನ ಬಳಸಿದ್ದಾರೆ. ಅಲ್ಲಿ ಚಕಾರಕ್ಕೆ ಏನ್ ಅರ್ಥ ಅಂತೇಳಿ ಹೇಳಿದ್ರೆ, ಈ ಶುಕ್ರನಿಗೂ ಮತ್ತೆ ಗುರುವಿಗೂ ಕೂಡ ಇಬ್ಬರಿಗೂ ಕೂಡ ಮಧುರ ಆಮ್ಲ. ಈ ಶುಕ್ರನಿಗೂ ಮಧುರ ಉಂಟು, ಆಮ್ಲವೂ ಉಂಟು. ಆ ವ್ಯಾಖ್ಯಾನದಲ್ಲಿ ಹೆಚ್ಚಿನ ವ್ಯಾಖ್ಯಾನಗಳಲ್ಲಿ ಬರೆಯುವಂಥದ್ದು ಶುಕ್ರನಿಗೆ ಹುಳಿ ಮತ್ತೆ ಸಿಹಿ, ಗುರುವಿಗೆ ಸಿಹಿ ಮಾತ್ರ ಅಂತ ಬರೀತಾರೆ. ಆದ್ರೆ ಇದನ್ನು ಕೂಡ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಗುರುವಿಗೆ ಹುಳಿಯನ್ನು ಕೂಡ ತಗೊಳ್ಬಹುದು. ಆದ್ರೆ ಸಾಮಾನ್ಯ ಗುರುವಿಗೆ ಸಿಹಿ, ಶುಕ್ರನಿಗೆ ಸಿಹಿ ಮತ್ತೆ ಹುಳಿ, ಇದು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಹೀಗೆ ಷಡ್ರಸಗಳನ್ನ ನಾವು ಚಿಂತನೆ ಮಾಡಬಹುದು. ಮತ್ತೆ ತುಂಬಾ ಅದರಲ್ಲಿ ಬೇರೆ ಬೇರೆ ಪ್ರಕರಣದಲ್ಲಿ ಬಂದ ವಿಷಯಗಳನ್ನೆಲ್ಲ ಚಿಂತನೆ ಮಾಡಿಕೊಂಡು ಉಷ್ಣ ಇದೆಲ್ಲ ಬಂತ, ನಮ್ಗೆ ಶೀತ ಇದೆಲ್ಲ, ವಾತ ಪಿತ್ತ ಕಫ ಎಲ್ಲ ಬಂತಲ್ಲ, ಅದು ಅಗ್ನಿಕಾರಕ ಯಾರಿಗೆ. ಬಿಸಿ ಬಿಸಿಯಾದ ಊಟ ಆದ್ರೆ ಕುಜನಿಂದಾಗಿ ಚಿಂತನೆ ಮಾಡಬಹುದು. ಸ್ವಲ್ಪ ತಣ್ಣಗಿನದ್ದಾದ್ರೆ ನಮ್ಗೆ ಚಂದ್ರ ಅಥವಾ ಶುಕ್ರರಿಂದ. ಅತಿ ಶೀತವನ್ನ ಚಿಂತನೆ ಮಾಡುದು ಶನಿಯಿಂದಾಗಿ, ಅದರಿಂದಾಗಿ ತುಂಬಾ ತಂಪು ತಂಗಳನ್ನ ಇತ್ಯಾದಿಗಳನ್ನೆಲ್ಲ ನಮಗೆ ಶನಿಯಿಂದ ಹೇಳ್ಬೋದು. ಇದೆಲ್ಲ ನಾವು ಊಹೆ ಮಾಡಿಕೊಂಡು ಸಾಮಾನ್ಯವರಿಗೆ ಹೇಳಿರುವಂತ ವಿಷಯಗಳು. ಈಗ ಕೆಲವರಿಗೆ ಬಿಸಿ ಬಿಸಿ ಊಟ ಆಗ್ಬೇಕು. ಈ ಮೇಷರಾಶಿಯಲ್ಲಿ ಒಂದು ಫಲ ಹೇಳ್ತಾರೆ, ಮುಂದಕ್ಕೆ ಒಂದ್ಸಲ ಪಾಠ ಆಗಿದೆ, ಅದ್ರಲ್ಲಿ ಇದ್ದೀರಿ ಕೆಲವರೆಲ್ಲ. ವೃತ್ತ ತಾಮ್ರದ ಕೃಷ್ಣ ಶಾಖ ಲಘುಬುಕು. ಮೇಷರಾಶಿಯಲ್ಲಿ ಹುಟ್ಟಿದ್ರೆ ಅವನ ತಿನ್ನುವ ಅಭ್ಯಾಸ ಹೇಗಿರ್ತದೆ? ವೃತ್ತ ತಾಮ್ರ ದೃಕ್ ಉಷ್ಣ ಶಾಖ ಲಘುಬುಕು ಅಂತ. ಬಿಸಿಯಾದದ್ದನ್ನು ತಿಂತಾನೆ, ಸ್ವಲ್ಪ ಶಾಖಾಹಾರಿಯಾಗಿರ್ತಾನೆ, ಬೇಗ ಬೇಗನೆ ತಿನ್ನುವವನಾಗಿರ್ತಾನೆ ಅಂತ ಮೇಷರಾಶಿಯಲ್ಲಿ ಹುಟ್ಟಿದ್ರೆ ಒಂದು ಫಲ ಹೇಳ್ತದೆ. ಇಲ್ಲಿ ಯಾಕೆ? ಅದು ಕುಜನ ರಾಶಿ, ಅದರಿಂದಾಗಿ ಸ್ವಲ್ಪ ಬಿಸಿ ಬಿಸಿ ಆಗಿದ್ದೆಲ್ಲ ತಿಂಡಿ ಬೇಕು ಅಂತ ಹೇಳುವಂಥದ್ದು. ಮತ್ತೆ ಶುಕ್ರನಿಂದ ಹೇಳುವಂಥದ್ದು ಉಂಟು ಬಿಸಿ ಬಿಸಿ. ಯಾಕೆ ಅಂತ ಹೇಳಿದ್ರೆ, ಶುಕ್ರ ಭೋಗ ಜೀವನದ ಕಾರಕತ್ವ. ಅವನು ಸ್ವಲ್ಪ ಭೋಗಿ, ಆರಾಮಾಗಿ ಟಿವಿ ನೋಡ್ತಾ ಇರ್ಬೇಕು, ಒಳ್ಳೆ ಡ್ರೆಸ್ ಆಗ್ಬೇಕು, ಒಳ್ಳೆ ಈ ಯಾವ್ದೆಲ್ಲ ನಮ್ಗೆ ಇದೆಲ್ಲ ಬರ್ತಲ್ಲ ಪರ್ಫ್ಯೂಮ್ಗಳು ಅಂತಂದ್ರಲ್ಲಿ ಫಾಗ್ ಅಂತೇಳಿ ಎಲ್ಲ ಬರ್ತದೆ, ಒಳ್ಳೆಯದು. ಇಂಡಿಯಾದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ಫಾಗ್ ಅಂತ ಹೇಳ್ತಾರೆ. ಅಂತ ನಮಗೆ ಗೊತ್ತಿಲ್ಲ ಅದು ಪರ್ಫ್ಯೂಮ್, ನನಗೆ ಅದರ ಹೆಚ್ಚು ಮಾಹಿತಿ ಇಲ್ಲ. ಅಂತ ಯಾವ್ದು ಒಳ್ಳೆ ಪರ್ಫ್ಯೂಮ್ಗಳೆಲ್ಲ ಉಂಟು, ಸ್ವಲ್ಪ ರೇಟ್ ಜಾಸ್ತಿ ಇದ್ದು ಅಂತದ್ದೆಲ್ಲ ಸಾಮಾನ್ಯ ಭೋಗ ಜೀವನ. ಇಸ್ತ್ರಿ ಹಾಕಿದ ಇದೆಲ್ಲ ಆಗ್ಬೇಕು ಅವನಿಗೆ, ಇಂಥದ್ದೆಲ್ಲ ಶುಕ್ರನಿಂದ ಸಾಮಾನ್ಯ ಚಿಂತನೆ ಮಾಡ್ಬೋದು. ಆದ್ರಿಂದಾಗಿ ಊಟದಲ್ಲಿ ಕೂಡ ಒಳ್ಳೆ ರುಚಿಕರವಾದದ್ದು, ಬಿಸಿಯಾದದ್ದು ಇತ್ಯಾದಿಗಳೆಲ್ಲ ನಮ್ಗೆ ಅದರಲ್ಲಿ ಕೂಡ ಸ್ವಲ್ಪ ಅಂದ್ರೆ ಎಲ್ಲದರಲ್ಲಿ ಕೂಡ ಸ್ವಲ್ಪ ಭೋಗ ಜೀವನ ಆರಾಮ್ ಬಯಸುವನು ಶುಕ್ರ ಅಂತ ಹೇಳಿ ಆ ಒಂದು ವಿಷಯ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಯಾವ ರೀತಿಯಲ್ಲಿ ಹೇಳ್ಬೋದು.
ಕುಜನಿಂದಲೂ ಕೂಡ ಬಿಸಿಯಾದದ್ದನ್ನೆಲ್ಲ ಹೇಳ್ಬೋದು. ಹೀಗೆಲ್ಲ ಊಹೆ ಮಾಡಿಕೊಂಡು ನಮಗೆ ಈ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿಯುವಂಥದ್ದು ಅದೆಲ್ಲ ನಮಗೆ ಶುಕ್ರ ಚಂದ್ರರಿಂದ ಹೇಳ್ಬೋದು. ನಾವು ಪ್ರಶ್ನೆಯಲ್ಲಿ ತುಂಬಾ ಕಡೆ ಭೋಜನ ಪ್ರಶ್ನೆ ಅಲ್ಲ, ಮಾಮೂಲಿ ಪ್ರಶ್ನೆಗಳಲ್ಲಿ ಕೂಡ ದೂತರದ್ದು ನಾವು ಚಿಂತನೆ ಮಾಡ್ತೇವೆ. ಈ ದೂತರ ಚಿಂತನೆಯಲ್ಲಿ ರಸದ ಬಗ್ಗೆ ವಿಶೇಷ, ರಸ ಅಂತ ಇದ್ರೆ ಈ ಪದಾರ್ಥದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡ್ತೇವೆ. ದೂತರು ಹೇಗೆ ಬಂದ್ರು ನಮ್ಮಲ್ಲಿಗೆ, ಅವ್ರ ತಾಂಬೂಲ ಕೊಡ್ಲಿಕ್ಕೆ ಬರ್ಬೇಕಾದ್ರೆ ಏನು ತಿಂದು ಬಂದ್ರು ಅಥವಾ ತಿನ್ನದೆ ಬಂದ್ರು ಇತ್ಯಾದಿಗಳನ್ನ ಊಹೆ ಮಾಡಿಕೊಂಡು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆಯೂ ಅಥವಾ ಆ ದೈವದ ವ್ಯವಸ್ಥೆಗೂ ನಮಗೆ ವ್ಯವಸ್ಥೆಗಳಿರ್ತದೆ. ದೋಸೆ ತಿಂದು ಬಂದದ್ದು ಕೆಲವು ಕಾಲ ಅದೇ ದೋಸೆಯನ್ನು ಕೂಡ ನಾನು ಹೇಳುವಂತದ್ದುಂಟು, ಇಡ್ಲಿ ಅಥವಾ ದೋಸೆ ತಿನ್ನುವಂಥದ್ದು ಅಂತ. ಅದಕ್ಕೆ ಕಾರಕ ಗ್ರಹರದ್ದು ನಮಗೆ ಬೇಳೆಗಳ ಬಗ್ಗೆ ಕೂಡ ಮಾಹಿತಿ ಬೇಕಾಗ್ತದೆ. ಇದರಲ್ಲಿ ಬೇಳೆಗಳ ಬಗ್ಗೆ ಮಾಹಿತಿ ಇಲ್ಲ. ಸಾಮಾನ್ಯ ನಮಗೆ ನೀವು ನವಗ್ರಹ ಹೋಮ ಎಲ್ಲ ಮಾಡ್ಬೇಕಾದ್ರೆ ನೋಡಿರ್ಬೋದು, ರವಿಯಿಂದಾಗಿ ನಮಗೆ ಗೋಧಿಯನ್ನ ಚಿಂತನೆ ಮಾಡುವಂಥದ್ದು. ತಂಡುಲ ಅಂತ ಹೇಳಿದ್ರೆ ಚಂದ್ರನಿಂದಾಗಿ ಅಕ್ಕಿಯನ್ನ ಚಿಂತನೆ ಮಾಡ್ತೇವೆ. ತೊಗರಿ ಬೇಳೆ ಅಂತ ಹೇಳುವಂಥದ್ದು ಕುಜನಿಗೆ. ಮತ್ತೆ ಹೆಸರು ಬೇಳೆ ನಮಗೆ, ಹೆಸರು ನಿಮಗೆ ಬೇಕಾದ್ರೆ ನೋಡಿ ಸ್ವಲ್ಪ ಹಸಿರು ಇರ್ತದೆ ಅಲ್ವಾ ಅದರ ಇಡೀ ಬೇಳೆ ಇದ್ದಾಗ, ಅದರಿಂದಾಗಿ ಅದು ಹಸಿರು ಬಣ್ಣ ನಮಗೆ ಚಿಂತನೆ ಮಾಡುವಂಥದ್ದು ಬುಧನಿಗೆ. ಎಲ್ಲಿ ಹೇಳಿದ್ದಾರೆ ಹಸಿರು ಬಣ್ಣ ಬುಧನಿಗೆ ಅಂತೇಳಿ? ರಕ್ತಶ್ಯಾಮೋ ಭಾಸ್ಕರೋ ಗೌರ ಇಂದು ನಾತಿಚ್ಚಾಂಗೋ ರಕ್ತ ಗೌರಶ್ಚ ವಕ್ರಃ ದೂರ್ವಾಶ್ಯಾಮೋ ಗೌರಗಾತ್ರ. ಅಲ್ಲಿ ದೂರ್ವಾಶ್ಯಾಮ ಅಂತೇಳಿ ಹಸಿರು ಬಣ್ಣ, ದೂರ್ವೆಯ ಹಾಗೆ ಹಸಿರು ಬಣ್ಣ ಬುಧನಿಗೆ ಅಂತೇಳಿ ಹೇಳಿದ್ದಾರೆ. ಅದರಿಂದ ಅಂತೇಳಿ ಅಲ್ಲ, ಅಂತದ್ದು ಅಂತೇಳಿ ಹೆಸರು ಬೇಳೆಗೆ ಅದನ್ನ ಇದು ಮಾಡಿದ್ರೆ ಬೇರೆ ಬಣ್ಣವು ಆಗ್ತದೆ ಹಾಗೆ ಅಂತೇಳಿ ಉಳಿದ ಗ್ರಹರಿಗೆ ಅದೇ ಬಣ್ಣದ ಬೇಳೆಗಳೇನಿಲ್ಲ. ಸಾಮಾನ್ಯ ರಾಹುವಿಗೆ ಒಂದು ಕಪ್ಪು, ಈ ತಿಲ ಎಳ್ಳು ಕಪ್ಪು, ಕಪ್ಪು ಬಣ್ಣ ಶನಿಗೆ ಮತ್ತೆ ರಾಹುವಿಗೆಲ್ಲ ಅದನ್ನೆಲ್ಲ ಹೇಳ್ತಾರೆ. ಮತ್ತೆ ಶುಕ್ರನಿಗೆ ಅವರೇ ಬಿಳಿ ಇರ್ತದೆ, ಬಿಳಿ ಬಣ್ಣ ಶುಕ್ರನಿಗೆ. ಈ ಪ್ರಕರಣದಲ್ಲಿ ನಮಗೆ ಬಿಳಿ ಬಣ್ಣ ಹೇಳುದು ಕಡಿಮೆ ಅಲ್ವಾ. ಮೊನ್ನೆ ಯಾವ್ದು ಬಂದಿದೆ, ಒಂದು ಕಡೆ ಚಿತ್ರ ಅಂತೇಳಿ ಬರ್ತದೆ ಅವನಿಗೆ, ವರ್ಣ ತಾಮ್ರಸಿತಾತಿ ರಕ್ತಹರಿತ ವ್ಯಾಪೀತ ಚಿತ್ರಾಸಿತ ಅಂತ ಒಂದು ಕಡೆ ಚಿತ್ರ ಬರ್ತದೆ. ದುರ್ವಾಶ್ಯಾಮರ್ಜೋ ಗುರು ಗೌರಗಾತ್ರ ಶ್ಯಾಮ ಶುಕ್ರ, ಅಲ್ಲಿ ಕಪ್ಪು ಬರ್ತದೆ. ಅಂತೂ ಹೆಚ್ಚಾಗಿ ನಮ್ಗೆ ಈ ಬಿಳಿ ಬಣ್ಣವನ್ನು ಕೂಡ ಸಿತ ಅಂತೇಳಿ, ಅದರ ಅವನ ಅರ್ಥವೇ, ಅವನಿಗೆ ಹೆಸರೇ ಸಿತ ಅಂತೇಳಿ ಉಂಟು. ಸಿತ ಅಂತ ಹೇಳಿದ್ರೆ ಬಿಳಿ ಎಂಬುದಾಗಿ ಅರ್ಥ. ಅಸಿತ ಅಂತೇಳಿ ಶನಿಗೆ ಹೆಸರು, ಅದು ಕಪ್ಪು ಅಂತೇಳಿ ಅರ್ಥ. ಅದರಿಂದಾಗಿ ಸಿತ ಬಿಳಿ ಬಣ್ಣವನ್ನು ಶುಕ್ರನಿಂದ ಹೇಳುವಂಥದ್ದು. ಅವನಿಗೆ ಬಿಳಿಯ ಅವರೇ ಕಾಳೆಯವನ ಧಾನ್ಯ, ಗುರುವಿಗೆ ಕಡಲೆ ಧಾನ್ಯ, ಮತ್ತೆ ಶನಿಗೆ ಎಳ್ಳು, ರಾಹುವಿಗೆ ಉದ್ದು, ಮತ್ತೆ ಇಡೀ ಉದ್ದಾದ್ರೆ ನಮಗೆ ಕಪ್ಪು ಇರ್ತದೆ. ಇದು ಮಾಡಿದಾಗ ಬೆಳೆ ಮಾಡಿದಾಗ ಬಿಳಿ ಬರ್ತದೆ. ಮತ್ತೆ ಕೇತುವಿಗೆ ಹುರುಳಿ. ಈ ರೀತಿಯಲ್ಲಿ ಅವರವರಿಗೆ ಹೇಳಿರ್ತಕ್ಕಂಥ ಧಾನ್ಯಗಳು. ನೀವು ಬೇಕಾದ್ರೆ ಗಮನಿಸಬಹುದು, ನಮ್ಮ ಭಾರತ ರವಿಚಂದ್ರರಿಗೆ ತುಂಬಾ ಪ್ರಾಧಾನ್ಯತೆ ಅಂತೇಳಿ ಹೇಳ್ತಾರೆ ಅಲ್ವಾ. ರವಿಚಂದ್ರ ರಾಜಾನೋ ರವಿಶೀತಗು ಅಂತ. ನಮ್ಮ ಊಟದಲ್ಲಿ ಕೂಡ ಅಷ್ಟೇ ಪ್ರಾಧಾನ್ಯತೆ ಅದೇ ಎರಡು ಬೇಳೆಗಳಿಗೆ. ಅಂದ್ರೆ ದಕ್ಷಿಣ ಭಾರತದಲ್ಲಿ ಚಂದ್ರ ಪ್ರಧಾನ, ಉತ್ತರ ಭಾರತದಲ್ಲಿ ರವಿ ಪ್ರಧಾನ ಅಲ್ವಾ. ಅರ್ಥ ಆಯ್ತಾ ನಿಮ್ಗೆ? ಅಂದ್ರೆ ಉಪ್ಪು ನಮ್ಮಲ್ಲಿ ಬೇಕು, ಮತ್ತೆ ಖಾರ ಇರ್ಬೇಕು. ಉಪ್ಪು ಖಾರ ಅಲ್ಲ, ಉಪ್ಪು ಖಾರ ಗೋಧಿ ಚಪಾತಿ ಉತ್ತರ ಭಾರತದಲ್ಲಿ ಎಲ್ಲ ನಿಮಗೆ ಗೋಧಿ ಅಲ್ವಾ, ಅಲ್ಲಿ ಗೋಧಿಯನ್ನೇ ಬೇಯಿಸಿ ಚಪಾತಿಯೋ ಈ ರೀತಿಯಲ್ಲಿ ರೊಟ್ಟಿಯೋ ಮಾಡಿ ತಿನ್ನುವಂಥದ್ದು. ನಮ್ಮಲ್ಲಿ ಎಲ್ಲ ಕಂಡುಲ ಪ್ರಧಾನ ಅಲ್ವಾ. ದಕ್ಷಿಣ ಭಾರತದಲ್ಲಿ ಅನ್ನ ಪ್ರಧಾನ, ಉತ್ತರ ಭಾರತದಲ್ಲಿ ಗೋಧಿ ಪ್ರಧಾನ. ಅವರ ಅಡುಗೆ ಅವರಿಗೆ ಮೊಸರೆ ಅಂತ ಹೇಳಿ, ನಮ್ಮಲ್ಲಿ ಹೇಗೆ ಏಕಾದಶಿ ದಿವಸ ನಾವು ಅನ್ನವನ್ನ ತಿನ್ನಬಾರದು ಅಂತೇಳಿ ಹೇಳಿದರೆ, ನಮ್ಮಲ್ಲಿ ಅಕ್ಕಿಯಿಂದ ಮಾಡಿದ ಅನ್ನವನ್ನು ತಿನ್ನಬಾರದು ಅಂತ. ಅದೇ ನಾರ್ತ್ ನಲ್ಲಿ ಅವರಿಗೆ ಯಾವತ್ತೂ ಅವರಿಗೆ ಅನ್ನ ಅಂತೇಳಿ ಆಗುವಂಥದ್ದು ಅವರಿಗೆ ಯಾವುದು ಅಂತೇಳಿ ಹೇಳಿದ್ರೆ ಅತ್ತೀತಿ ಅನ್ನ, ಯಾವುದು ನಾವು ಮಾಮೂಲಿಯಾಗಿ ತಿಂತೇವೆ ಅದೆಲ್ಲ ಅನ್ನ ಅಂತೇಳಿ ಅರ್ಥ. ಅದಕ್ಕೆ ತಂಡಲ ಅಗ್ನಿ ಸಂಯೋಗ ಇತ್ಯಾದಿ ಕೆಲವು ಪ್ರಮಾಣಗಳೆಲ್ಲ ಉಂಟು. ಅಂತೂ ಅಲ್ಲಿ ಯಾವುದು ಅವರಿಗೆ ಮೊಸರೆ ಅಥವಾ ಅವರಿಗೆ ಯಾವುದು ನಿಷಿದ್ಧ ಅಂತ ಹೇಳಿದ್ರೆ, ಅನ್ನ ಯಾವ್ದಾಗ್ತದೆ ಅಂತ ಹೇಳಿದ್ರೆ ಗೋಧಿ ಅಲ್ಲಿ ಬೇರೆ ಅದೇ ಪ್ರಧಾನ ಅಂತೇಳಿ. ಅದರಿಂದಾಗಿ ಸಾಮಾನ್ಯ ಉತ್ತರ ಭಾರತದಲ್ಲಿ ಎಲ್ಲ ರವಿ ಪ್ರಧಾನ, ದಕ್ಷಿಣ ಭಾರತದಲ್ಲೆಲ್ಲ ಚಂದ್ರ ಪ್ರಧಾನವಾದ ನಾವು ಊಟವನ್ನ ಮಾಡುವಂಥದ್ದು. ಹಾಗೆ ನಿಮಗೆ ಈ ತೊಗರಿ ಬೇಳೆ ಕುಜ ಮತ್ತೆ ನಮಗೆ ಬುಧ ಹೇಳಿ ಮಾಡಿದಾಗ, ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆಯಲ್ಲಿ ಯಾವುದು ನಮಗೆ ಸ್ವಲ್ಪ ತಂಪು?
ದೇಹಕ್ಕೆ ಒಳ್ಳೇದು ಯಾವುದು ನಮಗೆ? ಹೆಸರು ಬೇಳೆ. ಯಾಕಂದ್ರೆ ಸೌಮ್ಯ ಗ್ರಹ. ಒಬ್ಬ ತೊಗರಿ ಬೇಳೆ ಅಷ್ಟು ಒಳ್ಳೇದಲ್ಲ, ಕುಜ ಅಂತ ಹೇಳುವಂಥದ್ದು. ಈ ರೀತಿ ಎಲ್ಲ ತುಂಬಾ ಅಂದ್ರೆ ಹಿರಿಯರೆಲ್ಲ ಋಷಿ ಮುನಿಗಳು ಶಾಸ್ತ್ರ ಅಥವಾ ಒಂದು ಬೇಳೆಯನ್ನು ಯಾವುದೋ ಒಂದು ವಸ್ತುವನ್ನು ತಿಳಿಸ್ಬೇಕಾದ್ರೂ ಕೂಡ, ಅದರ ಗುಣವನ್ನ ತಿಳಿಸ್ಬೇಕಾದ್ರೂ, ಆ ವಸ್ತುವನ್ನ ಅದಕ್ಕೆ ಕಾರಕವಾಗಿ ಹೇಳ್ಬೇಕಾದ್ರೂ ಕೂಡ ಅಷ್ಟೊಂದು ಯೋಚನೆ ಮಾಡಿ ತುಂಬಾ ಅದ್ಭುತವಾಗಿ ಒಂದು ಜೋಡಿಸಿ ಇಟ್ಟಿದ್ದಾರೆ ನಮಗೆಲ್ಲ. ಅದನ್ನ ಎಷ್ಟು ನಾವು ಅದರಲ್ಲಿ ಯೋಚನೆ ಮಾಡ್ತಾ ಹೋಗ್ತೇವೆ ಅಷ್ಟು ನಮಗೆ ಹೊಸ ಹೊಸ ವಿಷಯಗಳು ಅದರಿಂದ ಸಿಗ್ತಾ ಹೋಗ್ತದೆ. ನಾವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥದ್ದನ್ನ ಹಿರಿಯರು ನಮಗೆ ಒಂದು ಒಳ್ಳೆಯ ಜ್ಯೋತಿಷ್ಯ ರೂಪದಲ್ಲಿ ಕೊಟ್ಟಿದ್ದಾರೆ. ತಾಮಸ, ಈಗ ರಾಹುವಿಗೆ ತಾಮಸ ಅಂತೇಳಿ ಹೆಸರಲ್ವಾ? ತಾಮಸಾಹಾರ ಅಂತ ಹೇಳಿದ್ರೆ ಯಾವುದು? ನಮಗೆ ಮಾಂಸವನ್ನು ನಾವು ತಾಮಸಾಹಾರ ಅಂತೇಳಿ ಹೇಳ್ತೇವೆ. ಮಾಂಸದ ಹತ್ತಿರ ಯಾವುದು? ಮಾಷ ಅಂತ ಹೇಳಿದ್ರೆ ಉದ್ದನ್ನು ನೀವು ಅದೇ ಉದ್ದು ಹಾಕಿ ದೋಸೆ ಮಾಡಿ ಅಥವಾ ಉದ್ದು ಹಾಕಿ ಇಡ್ಲಿ ಮಾಡಿದ್ದನ್ನು ತಿಂದ್ರೆ ಉದಾಸೀನ ಬುದ್ಧಿ ಮಲ್ಕೊಳ್ಳುವ ಅಂತೇಳಿಯೇ ಕಾಣ್ತದೆ. ನಿದ್ರೆ ಬರುತ್ತೆ. ಎಲ್ಲರಿಗೂ ಅನುಭವಕ್ಕೆ ಬರುವಂತದ್ದು ಅಲ್ವಾ? ಆದ್ರೆ ತಾಮಸ ಬುದ್ಧಿ ಜಾಸ್ತಿ ಆಗ್ತದೆ ನಮಗೆ. ಅದರಿಂದಾಗಿ ಅವನಿಗೆ ಹೆಸರೇ ತಮೋಗ್ರಹ. ಅವನಿಗೆ ಅದರಿಂದಾಗಿ ಇದನ್ನು ಹೇಳಿದ್ದಾರೆ ಅವನಿಗೆ. ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಂದವರು ಕೂಡ. ಯಾವುದು? ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ವಾತಾಪಿತ. ಅದು ತಾಮಸಿಕ ಅಲ್ವಾ? ಅದೆಲ್ಲ ತಾಮಸಿಕ. ಅದರಿಂದಾಗಿ ಕೆಲವು ನಮಗೆ ಈ ನಿಷಿದ್ಧ ಪದಾರ್ಥಗಳು, ಕೆಲವು ವರ್ಣದಿಂದ ನಿಷಿದ್ಧಗಳು, ಕೆಲವು ರುಚಿಯಿಂದಾಗಿ ನಿಷಿದ್ಧಗಳು. ವರ್ಣ ಅಂತ ಹೇಳಿದ್ರೆ ಕೆಲವು ಬಣ್ಣ. ಈಗ ಬೀಟ್ರೂಟ್ ಎಲ್ಲ ಆಕ್ಚುಲಿ ಅದರಲ್ಲಿ ಬೇರೆ ಏನು ನಮಗೆ ತಾಮಸ ಪ್ರಕ್ರಿಯೆಯನ್ನು ಉಂಟು ಮಾಡುವಂತದ್ದು ಏನಾಗುದಿಲ್ಲ. ನೋಡಿದ್ರೆ ಸಾಕು, ಅದು ಕೆಂಪು ರಕ್ತದ ತರ ಕಾಣ್ತದೆ. ಅದರಿಂದಾಗಿ ಅದು ನಿಷಿದ್ಧ ಅಂತ. ಈ ಟೊಮೆಟೊ ಕೂಡ ಹಾಗೆ ಹೇಳ್ತಾರೆ. ಅದು ಕೂಡ ಹಾಗೆ ಕೆಂಪು ಆದ್ರಿಂದಾಗಿ ನೋಡಿದಾಗ ಅದೇನೋ ಒಂದು ಕೆಂಪು ವರ್ಣ ಅಂತ, ಆದ್ರೆ ಆ ರೀತಿಯಲ್ಲಿ ನಿಷಿದ್ಧ. ಈ ಕೆಲವು ಮತ್ತೆ ವಾಸನೆ, ಅದರ ತುಂಬಾ ಕೆಟ್ಟ ವಾಸನೆ ಅಥವಾ ಅದ್ರ ತಿಂದ ಮೇಲೆ ಗುಣ ನಮಗೆ ವ್ಯತ್ಯಾಸ ಆಗ್ತದೆ. ಬೆಳ್ಳುಳ್ಳಿ ಅಂತದ್ದೆಲ್ಲ ನಮಗೆ ಕೆಲವು ಅದರ ಗುಣದಿಂದಾಗಿ, ಸ್ವಭಾವದಿಂದ, ಕೆಲವು ವರ್ಣದಿಂದಾಗಿ ಎಲ್ಲ ನಿಷಿದ್ಧ ಅಂತೇಳಿ ಮಾಡಿದ್ದಾರೆ ಹಾಗೆ. ಮತ್ತೆ ಬೇಳೆಗಳ ಮತ್ತೆ ತಿಲ ಅಲ್ವಾ? ತಿಲ ಶನಿಯಿಂದಾಗಿ ಚಿಂತನೆ ಮಾಡ್ತೇವೆ. ಈ ರೀತಿಯಲ್ಲಿ ಬೇಳೆಗಳೆಲ್ಲ ಅಂದ್ರೆ ಒಂದು ರಸ, ಒಬ್ಬೊಬ್ಬರಿಗೆ ಕಾರಕತ್ವವನ್ನ ರಸದ ಮೂಲಕವಾಗಿ ಒಂದು ಉತ್ತಮ ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಿರಿಯರೆಲ್ಲ. ನನಗೆ ಯಾವ್ದನ್ನ ಹೇಳ್ತಾ ಇದ್ದೆ ನಿಮಗೆ, ಇದಲ್ಲ ಅಯನಕ್ಷಣ ಕಟುಗಲ ಮಧುರಾಮ್ಲೌಚ ಕಷಾಯ ಇತ್ಯಾದಿ. ನಾವು ಪ್ರಶ್ನೆಯಲ್ಲಿ ಹೋದಾಗ ಕೆಲವು ಸಲ ಈ ತಿಂಡಿಯನ್ನು ಹೇಳುವಂತದ್ದು ಕ್ರಮ ಉಂಟು. ದೂತರಿಂದಾಗಿ ಒಂದು ಭೋಜನ ಪ್ರಶ್ನೆಯಲ್ಲಿ ಭಾವಚಿಂತನೆ, ನಾನು ಹಿಂದೆ ಪಾಠ ಆಗಿದೆ, ಇದು ನೆನಪಿದ್ರೆ ಯಾರಾದ್ರೂ ಹೇಳ್ಬೋದು, ಇಲ್ಲದಿದ್ರೆ ಹೇಳ್ತೇನೆ. ಭೋಜನ ಪ್ರಶ್ನೆಯಲ್ಲಿ ಭಾವಚಿಂತನೆ ಹೇಗೆ? ಮಾಮೂಲಿ ಪ್ರಶ್ನೆಗಳಲ್ಲಿ ನಿಮಗೆ ಭಾವಚಿಂತನೆ ಹೇಗೆ? ಹೋರಾದಯ ಹೋರಾದಯ ತನು ಕುಟುಂಬ ಸಹೋತ್ತ ಬಂಧು ಪುತ್ರಾರಿವತ್ನಿ ಮರಣಾನಿ ಶಸ್ಪದಾಯ ವಿಫಾಕ್ಯ ಮೃತ್ಯುಭಯ ನಿರ್ಗಮ್ಯ. ಅದೇ ರಿಪಾಕ್ಯ. ಇದು ನಮಗೆ ಲಗ್ನದಿಂದಾಗಿ ತನು ದೇಹವನ್ನ ಚಿಂತನೆ ಮಾಡುವುದು. ಹೋರಾದಯ ತನು ಕುಟುಂಬ, ದ್ವಿತೀಯ ಭಾವದಿಂದಾಗಿ ದ್ವಿತೀಯ ರಾಶಿಯಿಂದ ಕುಟುಂಬ ಚಿಂತನೆ, ತೃತೀಯದಿಂದಾಗಿ ಸಹೋದರ ಚಿಂತನೆ. ಈ ರೀತಿಯಲ್ಲೆಲ್ಲ ಚಿಂತನೆ ಮಾಡುದು ಗೊತ್ತುಂಟಲ್ಲ. ಕಲ್ಯಸ್ವ ಇನ್ನೊಂದು ಪ್ರಕಾರ, ಕಲ್ಯಸ್ವ ಕಲ್ಯಸ್ಯ ವಿಕ್ರಮ ಗ್ರಹ ಪ್ರತಿಪಕ್ಷತಾನಿ ಸ್ತೋತ್ರವ್ಯಯಾನಿ ಇಷ್ಟು ಲಗ್ನಾ ಚತುರ್ಥ ನಿಧನೆ ಸಮಾಧ್ಯ. ಇದು ಬೇಡ. ಕಲ್ಯಸ್ವ ವಿಕ್ರಮ ಭಾವಚಿಂತನೆಗೆ ಅಂದ್ರೆ ಮೊದಲನೇ ಭಾವದಿಂದಾಗಿ ದೇಹದ ಸೌಂದರ್ಯವನ್ನು, ಎರಡನೇ ಭಾವದಿಂದಾಗಿ ನಿಮ್ಮ ದುಡ್ಡನ್ನು, ಸ್ವ ಅಂತ ಹೇಳಿದ್ರೆ ಸಂಪತ್ತು, ದುಡ್ಡನ್ನು ಚಿಂತನೆ ಮಾಡುದು. ವಿಕ್ರಮ ಪರಾಕ್ರಮವನ್ನು ತೃತೀಯ ಭಾವದಿಂದ. ಇದೆಲ್ಲ ಪಾಠ ಆಗಿರುವಂತ ವಿಷಯಗಳು. ಈ ರೀತಿಯಲ್ಲಿ ಚಿಂತನೆ ಮಾಡುದು. ಭೋಜನ ಪ್ರಶ್ನೆಯಲ್ಲಿ ಭಾವಚಿಂತನೆ ಹೇಗೆ? ಯಾರಿಗಾದ್ರೂ ನೆನಪುಂಟ? ನಾನು ಹೇಳಿದ್ದೇನೆ ಪಾಠದಲ್ಲಿ. ಇದ್ರೆ ಯಾರು ಕೂಡ ಹೋಮ್ ವರ್ಕ್ ಮಾಡ್ಲಿಲ್ಲ ಅಥವಾ ಪಾಠ ಮಾಡಿದಾನ ಅಲ್ಲಿಗೆ ಗಾಳಿಗೆ ಬಿಟ್ಟಿದ್ದೀರಿ ಅಂತೇಳಿ ಅರ್ಥ. ನಾನು ಪಾಠ ಮಾಡಿದ ನೀವು ನೋಟ್ಸ್ ಮಾಡಿಕೊಳ್ಬೇಕು. ನೋಟ್ಸ್ ಮಾಡಿಕೊಳ್ಳದಿದ್ರೆ ನಿಮ್ಗೆ ಓದ್ಲಿಕ್ಕೆ, ಯಾಕಂದ್ರೆ ಆಚಾರ್ಯ ಪಾದಮಾದತೆ, ನಾನು ಸ್ವಲ್ಪವೇ ನಿಮಗೆ ಪಾಠದಲ್ಲಿ ತಿಳಿಸುವಂತದ್ದು.
ನೀವು ಅದನ್ನು ನೋಟ್ಸ್ ಮಾಡಿಕೊಂಡ್ರೆ, ಪಾಠವನ್ನು ಇನ್ನೊಂದ್ಸಲ ರಿಪೀಟ್ ಕೇಳಿ ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗ್ತದೆ ಓದ್ಲಿಕ್ಕೆ. ಯಾವತ್ತು ಬರೆದು ಇಟ್ಕೊಳ್ಬೇಕು. ಬರೆಯುವ ಸ್ವಭಾವ ನಮಗೆ ತುಂಬಾ ಒಳ್ಳೆಯದು. ನೆನಪುಂಟ ಯಾರಿಗಾದ್ರೂ? ಕೆಲವು ಶ್ಲೋಕಗಳನ್ನ ವಿಶೇಷವಾಗಿ ಹೇಳ್ತಾ ಇದ್ದೆ, ಅದರಲ್ಲಿ ಹೇಳಿದ್ದೇನೆ. ಮೂರ್ತಿ ರಮತ್ರಂ ಭಕ್ಷ್ಯಂ ಭೋಜ್ಯಂ ಭೋಜಯಿತ್ರ ಭಾವ ಉಪದಂಶಃ ಸೇಚನಮನ್ನಂ ಸಂಭುಕ್ಕೋರ್ತಿ ಕಥಾಶಯನಮಪಿ ವಿಲಗ್ನಾತ್ ಅಂತೇಳಿ ಭೋಜನ ಪ್ರಶ್ನೆಯಲ್ಲಿ ಭಾವಚಿಂತನೆ ಮಾಡ್ಲಿಕ್ಕಿರುವಂತ ಸೂತ್ರ ಇದು. ಮೂರ್ತಿ ಅಮತ್ರಂ, ಮೊದಲನೇ ಭೋಜನ ಪ್ರಶ್ನೆಯಲ್ಲಿ ಲಗ್ನದಿಂದಾಗಿ ಚಿಂತನೆ ಮಾಡುವುದು ಮೂರ್ತಿ, ನಮ್ಮ ಶರೀರವನ್ನ ಚಿಂತನೆ ಮಾಡುವುದು. ಅಮತ್ರಂ ಅಂತ ಹೇಳಿದ್ರೆ ಪಾತ್ರೆ, ನಾವು ಯಾವ ಪಾತ್ರೆಯಲ್ಲಿ ಊಟ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದನ್ನು ಎರಡನೇ ಭಾವದಿಂದಾಗಿ ಚಿಂತನೆ ಮಾಡುದು. ಮೂರ್ತಿ ರಮತ್ರಂ ಭಕ್ಷ್ಯಂ, ಭಕ್ಷ್ಯಗಳನ್ನೆಲ್ಲ ಚಿಂತನೆ ಮಾಡುವುದು. ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಅಂತೇಳಿ ಒಂದು 5 ವಿಧವಾಗಿರ್ತಕ್ಕಂತಹ ಚೌಷ್ಯ ಅಂತೇಳಿ ಒಟ್ಟು 5 ವಿಧವಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ತಿಳಿಸ್ತಾರೆ. ಅದರಲ್ಲಿ ಭಕ್ಷ್ಯವನ್ನ ಚಿಂತನೆ ಮಾಡುವಂಥದ್ದು ನಮಗೆ 3ನೇ ಭಾವದಿಂದಾಗಿ ಚಿಂತನೆ ಮಾಡುವಂಥದ್ದು. ಟೋಟಲಿ ಪ್ರಶ್ನೆಗಳಲ್ಲಿ ನೈವೇದ್ಯ ಚಿಂತನೆ ಮಾಡೋದು 3ನೇ ಭಾವದಿಂದ. ನೈವೇದ್ಯ ಪ್ರಶ್ನೆಯಲ್ಲಿ 3ನೇ ಭಾವದಿಂದ ಚಿಂತನೆ ಮಾಡೋದು ಭಕ್ಷ್ಯ ಅಂತ. ಭಕ್ಷ್ಯಂ ಭೋಜ್ಯಂ 4ನೇ ರಾಶಿಯಿಂದಾಗಿ ಭೋಜ್ಯ ವಸ್ತುಗಳನ್ನು ಚಿಂತನೆ ಮಾಡುವಂಥದ್ದು. ಭಕ್ಷ್ಯ ಅಂತ ಹೇಳಿದ್ರೆ ಸ್ವಲ್ಪ ಸಿಹಿ ಪದಾರ್ಥಗಳು, ಮತ್ತೆ ಭೋಜ್ಯ ಅಂತ ಹೇಳಿದ್ರೆ ತಿನ್ನಲಿಕ್ಕೆ ಯೋಗ್ಯವುಳ್ಳಂತ ಎಲ್ಲವನ್ನು ಕೂಡ ಭೋಜ್ಯ ಸ್ಥಾನದಲ್ಲಿ ಸೇರಿಸ್ತಾರೆ ಪದಾರ್ಥಗಳನ್ನೆಲ್ಲ. ಭಕ್ಷ್ಯಂ ಭೋಜ್ಯಂ ಭೋಜಯಿತೃ, ನಮ್ಗೆ ಯಾರು ಊಟ ಬಡಿಸ್ತಾರೆ, ಬಡಿಸುವವರನ್ನ ಚಿಂತನೆ ಮಾಡುವುದು 5ನೇ ಭಾವದಿಂದಾಗಿ. ಭೋಜಯಿತೃ ಭಾವ ಉಪದಂಶ. ಉಪದಂಶ ಅಂತೇಳಿ ಹೇಳಿದ್ರೆ ಸೇರಿಸುವ ಪದಾರ್ಥಗಳು. ಈಗ ಚಟ್ನಿ ಅದು ಅಥವಾ ಪಲ್ಯ, ಉಪ್ಪಿನಕಾಯಿ ಇದೆಲ್ಲ ಸೇರಿಸುದು. ನಮಗೆ ಅದು ಮುಖ್ಯ ಪದಾರ್ಥಗಳಲ್ಲ. ಸಾರು ಸಾಂಬಾರಿದ್ದಾಗೆ ಅಲ್ಲ. ಅದರಿಂದ ಹಿಂದೆಲ್ಲ ಕ್ರಮ ಇತ್ತು ನಮ್ಮಲ್ಲಿ ಕೂಡ. ಮೊದಲಿಗೆ ಪಲ್ಯ ಬಳಸಿ ಪಲ್ಯಕ್ಕೆ ಎಣ್ಣೆ ಹಾಕ್ತಾ ಇದ್ರು ಅಥವಾ ತುಪ್ಪ ಹಾಕ್ತಾ ಇದ್ರು. ಅದು ಪಲ್ಯದಲ್ಲೇ ಊಟ ಮಾಡ್ಲಿಕ್ಕೆ ಇರುವಂತದ್ದು. ಈಗ ಏನ್ ಮಾಡ್ತಾರೆ, ಈಗ ಅದೆಲ್ಲ ನಮ್ಗೆ ಅರ್ಜೆಂಟ್, ನಾವು ಊಟ ಇದಾದ ಕೂಡಲೇ ಸಾರು ಬಂದಾಗಿರ್ತದೆ. ಇದೆಲ್ಲ ಸಾರು ಸ್ವಲ್ಪ ಲೇಟ್ ಅನ್ನಕ್ಕೆ ಹಾಕ್ಬಿಡ್ತಾರೆ, ಹ್ಮ್ ಅನ್ನಕ್ಕೆ ಹಾಕೋದು. ಹೌದು, ಈಗ ಸಾರಿನ ಜೊತೆಗೆ ಪಲ್ಯ ತಿನ್ನುವ ಕ್ರಮ ಜಾಸ್ತಿ ಆಗಿದೆ. ಅಂತ ಹಿಂದೆ ಪಲ್ಯವನ್ನೇ ಒಂದು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ಅಥವಾ ಚಟ್ನಿಯನ್ನೇ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ತುಪ್ಪವ ಅಥವಾ ಎಣ್ಣೆ ಹಾಕಿ. ಹೆಚ್ಚು ಮಾತಾಡಿದ್ರೆ ಇವತ್ತು ಏಕಾದಶಿ ಉಪವಾಸ ಮಾಡಿ, ಅದರಿಂದಾಗಿ ಇದರ ಬಗ್ಗೆ ಊಟದ ಬಗ್ಗೆ ಇವತ್ತು ಹೆಚ್ಚು ಮಾತಾಡ್ಲಿಕ್ಕಿಲ್ಲ, ಆಯ್ತಾ. ನಾಳೆ ಬೆಳಿಗ್ಗೆ ಅಂತೂ ಸಾಮಾನ್ಯ ಹೀಗೆಲ್ಲ ಒಂದು ಊಟ ಮಾಡುವಂತ ಪ್ರಕ್ರಿಯೆ. ಭಕ್ಷ್ಯಂ ಭೋಜ್ಯಂ ಭೋಜಯಿತೃ, ಈ ಬಡಿಸುವವರನ್ನು ನಮಗೆ 5ನೇ ಭಾವದಿಂದಾಗಿ ಚಿಂತನೆ ಮಾಡುವಂಥದ್ದು. ಉಪದಂಶಃ, ಅದೇ ಉಪದಂಶವನ್ನ ಅಂದ್ರೆ ಸೇರಿಸುವ ಪದಾರ್ಥ, ಪಲ್ಯ ಅಥವಾ ಚಟ್ನಿ ಇಂಥದೆಲ್ಲ ಸೈಡ್ ಐಟಮ್ಸ್ ಇರ್ತದಲ್ಲ, ಅದನ್ನೆಲ್ಲ ನಮಗೆ 6ನೇ ಭಾವದಿಂದಾಗಿ ಚಿಂತನೆ ಮಾಡುವಂಥದ್ದು. ಸೇಚನ, ಸಿಂಚನ ಮಾಡೋದು, ತುಪ್ಪ ಅಥವಾ ಎಣ್ಣೆ ನಾವು ಹಾಕ್ತೇವಲ್ಲ ಅದನ್ನ ನಮ್ಗೆ 7ನೇ ಭಾವದಿಂದಾಗಿ ಚಿಂತನೆ ಮಾಡುವುದು. ಅನ್ನಂ 8ನೇ ಭಾವದಿಂದಾಗಿ ಅನ್ನವನ್ನ ಚಿಂತನೆ ಮಾಡುವುದು. ಅನ್ನಂ ಸಹಬುಕ್, ನಮ್ಮ ಜೊತೆಗೆ ಯಾರು ತಿಂದ್ರು, ಎಷ್ಟು ಜನ ತಿಂದಿದ್ದಾರೆ, ಒಟ್ಟೊಟ್ಟಿಗೆ ನೀವು ಎಷ್ಟು ಜನ ತಿಂದಿದ್ದೀರಿ, ಇದನ್ನೆಲ್ಲವನ್ನು ಕೂಡ 9ನೇ ಭಾವದಿಂದಾಗಿ ಚಿಂತನೆ ಮಾಡುವಂಥದ್ದು. ಪೂರ್ತಿ, ನಿಮಗೆ ತಿಂದದ್ದು ಸಮಾಧಾನ ಆಯ್ತು, ಪೂರ್ತಿ ತಿಂದಿದ್ದೀರೋ ಅಥವಾ ಅರ್ಧ ಬಿಟ್ಟಿದ್ದೀರೋ, ಇದೆಲ್ಲ ವಿಷಯಗಳನ್ನು ಚಿಂತನೆ ಮಾಡುವಂಥದ್ದು 10ನೇ ಭಾವದಿಂದಾಗಿ ಚಿಂತನೆ ಮಾಡುವಂಥದ್ದು. ಇನ್ನು ಪೂರ್ತಿ ಕಥಾ, ಊಟ ಮಾಡ್ಬೇಕಾದ್ರೆ ಏನು ಮಾತಾಡಿದ್ದೀರಿ ಅದನ್ನು ಕೂಡ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ ನಮಗೆ. ಆ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಅದೆಲ್ಲ 11ನೇ ಭಾವದಿಂದಾಗಿ ಕಥೆಯನ್ನು ಚಿಂತನೆ ಮಾಡುದು. ಶಯನಮಪಿ, ಊಟ ಆದ್ಮೇಲೆ ನೀವು ಮಲ್ಕೊಂಡಿದ್ದೀರಾ ಇಲ್ವೋ ಅಥವಾ ನಿಮಗೆ ನಿದ್ರೆ ಬಂತು ಇಲ್ವೋ ಅಂತ ಹೇಳುವಂತ ವಿಷಯಗಳನ್ನ 12ನೇ ಭಾವದಿಂದಾಗಿ ಚಿಂತನೆ ಮಾಡುವಂಥದ್ದು. ತುಂಬಾ ಕಡೆ ನಾವು ಇದು ಅಂದ್ರೆ ಸಾಮಾನ್ಯ ಇಡ್ಲಿ ಅಥವಾ ದೋಸೆ ತಿಂದು ಬಂದಿದ್ದಾರೆ ಅಂತ ಹೇಳುವಂಥದ್ದು ಉಂಟು. ಯಾವುದರಿಂದ? ಚಂದ್ರ ತೃತೀಯದಲ್ಲಿ ಬಂದ್ರೆ ಚಂದ್ರನಿಂದಾಗಿ ತನು ವೃತ್ತ ತನು ಅಲ್ವಾ, ಅವನಿಗೆ ಅವನ ದೇಹದ ಪ್ರಕೃತಿಯನ್ನ ಹೇಳ್ಬೇಕಾದ್ರೆ ವೃತ್ತ ತನು ಅಂತ ಹೇಳ್ತಾರೆ, ವೃತ್ತಾಕಾರವನ್ನ ಅವನಿಗೆ ಹೇಳ್ತಾರೆ. ಅದರಿಂದ ದೋಸೆ ಮತ್ತೆ ಇಡ್ಲಿ ಎಲ್ಲ ಸ್ವಲ್ಪ ರೌಂಡ್ ಆಕಾರ, ಆದ್ರೆ ಇಂತಹ ತಿಂಡಿಯನ್ನ ತಿಂದು ಬಂದಿದ್ದೀರಿ ಅಂತೇಳಿ ಹೇಳುವಂಥದ್ದು ಉಂಟು. ಅಥವಾ ಒಂದು ಕಡೆ ಉಪ್ಪಿಟ್ಟು, ಉಪ್ಪು ಚಂದ್ರನಿಗೆ ಲವಣ ಆದ್ರಿಂದಾಗಿ ಉಪ್ಪಿಟ್ಟನ್ನ, ಉಪ್ಪು ಜಾಸ್ತಿ ಇರೋದ್ರಿಂದಾಗಿ ಅದಕ್ಕೆ ಉಪ್ಪಿಟ್ಟು ತಿಂದು ಬಂದಿದ್ದೀರಿ ಅಂತ ಹೇಳಿದ್ದು ಕೂಡ ಸರಿಯಾದದ್ದುಂಟು. ಮತ್ತೆ ಒಂದು ಕಡೆ ನಮಗೆ ತೃತೀಯದಲ್ಲಿ ಚಂದ್ರ ಮತ್ತೆ ರಾಹು ಇದ್ರು. ರಾಹುವಿನಿಂದಾಗಿ ಈ ಸೇಮಗೆ ಅಂತ ಹೇಳ್ತೇವೆ, ಸೇಮಿಗೆ ಅದಕ್ಕೆ ಏನೇ ಶಾವಿಗೆ ಉಪ್ಪಿಟ್ಟನ್ನ ತಿಂದು ಬಂದಿದ್ರು. ಮತ್ತೆ ಚಂದ್ರನಲ್ಲಿ ಯೋಗ ಇರೋದ್ರಿಂದಾಗಿ ಹಾಗಿದ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಇತ್ತು ಅವತ್ತು ಅಂತ ಕೇಳಿದೆ.
ಅದೆಷ್ಟು ವಿಸ್ಮಯ ಅಂತ ಹೇಳಿದ್ರೆ ನಾವು ಅಂದ್ರೆ ದೇವರ ಅನುಗ್ರಹದಿಂದ ಏನೋ ಅಲ್ಲಿ ಸರಿಯಾಗಿದ್ದಂತೂ ಅವರಿಗೆ ಶಾಕ್. ಅಲ್ಲಿ ಉಪ್ಪು ಜಾಸ್ತಿ ಆಗಿದೆ ಅಂತ ಒಂದು ಕಡೆ ಅವರು ನನಗೆ ತಾಂಬೂಲ ಕೊಡ್ಲಿಕ್ಕೆ ಬರುವವರು, ಇನ್ನೊಂದು ಕಡೆ ಫಂಕ್ಷನ್ಗೆ ಹೋಗಿ ನಮ್ಮಲ್ಲಿಗೆ ಬಂದದ್ದು ಅವರು. ಈ ಫಂಕ್ಷನ್ಗೆ ಹೋದಾಗ ಏನಿತ್ತು ಅಲ್ಲಿ ಅಂತ ಹೇಳಿದ್ರೆ ಶಾವಿಗೆ ಉಪ್ಪು ಇಟ್ಟಿತ್ತು, ಆದ್ರೆ ಅದು ಉಪ್ಪು ಜಾಸ್ತಿ ಆಗಿತ್ತು. ಅದಕ್ಕೆ ಉಪ್ಪು ಜಾಸ್ತಿ ಆಗಿದ್ರೆ ಅದನ್ನ ಅರ್ಧ ತಿಂದು ಬಿಸಾಡಿ, ಮತ್ತೆ ಅದು ತಿನ್ಲಿಕ್ಕೆ ಆಗದೆ ಬಿಸಾಡಿ ಮತ್ತೆ ಮನೆಯಲ್ಲಿ ಬಂದು ದೋಸೆ ತಿಂದು ನಮ್ಮಲ್ಲಿಗೆ ಬಂದಿದ್ದು. ಈ ದೋಸೆ ತಿಂದದ್ದು ನಾನು ಹೇಳಿರ್ಲಿಲ್ಲ, ಶಾವಿಗೆ ಮತ್ತೆ ಉಪ್ಪು ಜಾಸ್ತಿ ಈ ವಿಷಯವನ್ನು ಅವರಿಗೆ ಹೇಳಿದ್ದೆ. ಮತ್ತೇನೋ ತಿಂದಿದ್ದೀರಿ ಅಂತ ಹೇಳಿದಾಗ ಮತ್ತೆ ದೋಸೆ ಅವರ ಬಾಯಿಂದಲೇ ಬಂದಿತ್ತು. ಅಂತೂ ಅಷ್ಟು ಸತ್ಯವಾಗಿ ನಮಗೆ ಪರಿಣಾಮ ಬೀಳ್ತದೆ ಅದನ್ನೆಲ್ಲ ಆ ಸಮಯಕ್ಕೆ. ಮತ್ತೆ ಅದನ್ನ ಜೋಡಣೆ ಆ ಪ್ರದೇಶಗಳು ನಮಗೆ ಗೊತ್ತಿರಬೇಕು, ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಯಾವ ತಿಂಡಿಯನ್ನು ಮಾಡ್ತಾರೆ ಅಂತ. ನಮ್ಮ ಸೌತ್ ಕೇಂದ್ರದಲ್ಲಿ ಎಲ್ಲ ದೋಸೆ ಇಡ್ಲಿ ಎಲ್ಲ ಜಾಸ್ತಿ ಮಾಡ್ತಾರೆ. ಅದೇ ಘಟ್ಟದ ಮೇಲೆ ಹೋದ್ರೆ ಕೆಲವು ಸಲ ಪೊಂಗಲ್ ಮತ್ತೆ ಬಿಸಿಬೇಳೆ ಬಾತ್ ಇರ್ತದೆ. ಮತ್ತೆ ಧಾರವಾಡ ಆ ಕಡೆ ಎಲ್ಲ ಹೋದ್ರೆ ಅದೇ ಮಂಡಾಳು ಒಗ್ಗರಣೆ ಇಂಥದ್ದೆಲ್ಲ ಇರ್ತದೆ. ಈ ಯಾವ್ದು ತಿಂಡಿ ಅಂತ ಹೇಳುವಂತ ಸಾಮಾನ್ಯ ಜ್ಞಾನ ಇಟ್ಕೊಂಡು ಮತ್ತೆ ಇದರಿಂದಾಗಿ ಗ್ರಹರಿಂದ ನೋಡಿಕೊಂಡು ನಾವು ಹೇಳಿದಾಗ ಅದು ಅಷ್ಟು ಸತ್ಯವಾಗಿ ಬರ್ತದೆ. ಈ ದೋಸೆ ಎಲ್ಲ ತಿನ್ನದೇ ಇದ್ರೆ ನಮಗೆ ನಮ್ಮಲ್ಲಿ ಎಲ್ಲ ನಮ್ಮ ಕರಾವಳಿ ಪ್ರದೇಶದಲ್ಲಿ ಕಲ್ಲುರಟಿ, ಪಾಷಾಣ ಮೂರ್ತಿ ಕಲ್ಲುರಟಿ ಅಂತೇಳಿ ದೈವವನ್ನು ನಂಬ್ತಾರೆ. ಅದಕ್ಕೆ ಅಡಿಗೆ ಮಾಡಿ ದೋಸೆ ಬಡಿಸುವಂತ ಕ್ರಮ ಉಂಟು. ಅಥವಾ ನೇಮದಲ್ಲಿ ಅದಕ್ಕೆ ಕೋಲ ಅಂತೇಳಿ ಮಾಡ್ತಾರೆ, ಅದಕ್ಕೆ ಬಾರಣೆಯಾಗಿ ದೋಸೆಯನ್ನು ಕೊಡುವಂತ ಕ್ರಮ ಉಂಟು. ಹಾಗೆ ಅಂತ ದೋಸೆ ಇಲ್ಲಿ ಕೊಡುವ ಕ್ರಮ ಉಂಟಲ್ಲ, ಅದನ್ನೇನೋ ಮಿಸ್ ಮಾಡಿದ್ದೀರಿ ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ಬಂದೇ ಬರ್ತವೆ. ಅವ್ರು ಯಾವ ತಿಂಡಿ ತಿಂದಿರ್ತಾರೆ ಅದಕ್ಕೆ ಸಂಬಂಧಪಟ್ಟ. ಈ ಶಾವಿಗೆ ಉಪ್ಪಿಟ್ಟಿಗೆ ಏನು ಬಂದಿತ್ತು ಅಂತ ಹೇಳಿದ್ರೆ, ಶಾವಿಗೆ ಸ್ವಲ್ಪ ನೋಡ್ಲಿಕ್ಕೆ ನಮಗೆ ನಾಗನ ತರ ಅಲ್ವಾ, ಸರ್ಪದ ತರ ಇದೆ. ಅದರಿಂದಾಗಿ ಅಲ್ಲಿ ಸರ್ಪನ ಏನೋ ಪ್ರಾಬ್ಲಮ್ ಇದೆ, ಸರ್ಪನ ದೋಷ ಉಂಟು. ಅದರಿಂದಾಗಿ ಸರ್ಪನಿಗೆ ನೀವು ಅಲ್ಲಿಗೆ ಅಂದ್ರೆ ಅದಕ್ಕೆ ಆಹಾರ ತಿನ್ನದಿರುವ ಹಾಗೆ ಅಲ್ಲಿ ಏನೋ ಅಗ್ನಿ ಭೀತಿ ಮಾಡಿದ್ದೀರಿ. ಅಲ್ಲಿ ಕೇತುವಿನ ಯೋಗವು ಇತ್ತು ಅವತ್ತು, ಅಲ್ಲ ಚಂದ್ರರಾಹ ಇದ್ದು ಕೇತುವಿನ ಅಂಶಕ್ಕೆ ಇದ್ದದ್ದು ಅಂತ ಕಾಣುತ್ತದೆ ಅಂತೂ. ಅಥವಾ ಅಗ್ನಿ ಬೇರೆ ಯಾರ ಕಾರಕನೋ ಅಂತೂ ಈಗ ತುಂಬಾ ಸಮಯ ಇತ್ತು. ಅಗ್ನಿ ಒಂದು ಸ್ಪರ್ಶ ಇತ್ತು ಅಂತೂ. ಆ ರೀತಿಯಲ್ಲಿ ಆ ಅಗ್ನಿ ನಾಗನ ಬನ ಅಂತೇಳಿ ಅಂದ್ರೆ ವನ ಅಂತೇಳಿ ಇರ್ತದೆ. ಅಲ್ಲಿ ಅಗ್ನಿ ಸ್ಪರ್ಶ ಆಗಿ ನಾಗ ಒಂದು ಸ್ವಲ್ಪ ತೊಂದರೆ ಆಗಿ ಇದೆಲ್ಲ ಆಗಿರುವಂತ ಪ್ರಕರಣ ಬಂದಿತ್ತು. ಅಂತೂ ನಾಗದೋಷವನ್ನ ಸಾಮಾನ್ಯ ಚಿಂತನೆ ಮಾಡಿದ್ದು ಸರಿ. ಅಂದ್ರೆ ಆ ತಿಂಡಿಗೆ ಸರಿಯಾಗಿ ನಾವು ಮತ್ತೆ ಕೆಲವು ಸಿಹಿ ತಿಂಡಿಗಳನ್ನು ತಿಂದು ಒಂದು ಕಡೆ ಹಾಗೆ ಬಂದಿತ್ತು. ಎಷ್ಟು ಅಂತ ಹೇಳಿದ್ರೆ ಗುರು ಬಂದದ್ದಕ್ಕೆ ಏನೋ ಮಧುರ ತಿಂದಿದ್ದು ಅಂತೇಳಿ ಸಿಹಿಯಾದ ವಸ್ತು. ಇಲ್ಲ ಸ್ವಾಮಿ ಏನ್ ತಿನ್ಲಿಲ್ಲ ಅಂತೇಳಿ ಮಧು ತಿಂದಿದ್ದೀರಾ ಅಂತ ಕೇಳಿದೆ. ಅದೌದು ಅಂತ ಹೇಳಿದ್ರು. ಮಧು ಅಂತ ಹೇಳಿದ್ರೆ ನಮಗೆ ಯಾವ್ದು ಆಕ್ಚುಲಿ ಮಧುರ ಸಿಹಿಯನ್ನು ಗುರುವಿಂದ ಹೇಳ್ಬೇಕು. ಆದ್ರೆ ನಾಮೈಕ ದೇಶ ಗ್ರಹಣ ಅಂತೇಳಿ ಮಧುರದ ಒಂದು ಮಧು ಅಂತ ಹೇಳಿದ್ರೆ ಯಾವ್ದು ಈ ಹೊಗೆ ಸೊಪ್ಪು ಇದಾಗ್ತಾರಲ್ಲ, ಅದನ್ನು ಮಾತ್ರ ಅವನು ತಿಂದು ಬಂದಿದ್ದ. ಅವನಿಗೆ ಆಶ್ಚರ್ಯ, ಇದನ್ನು ಹೇಗೆ ಹೇಳಿದ್ರು ಜೈಸರ್ ಅಂತೇಳಿ. ಅಂದ್ರೆ ಅಷ್ಟು ಸತ್ಯ ಬರ್ತದೆ ಕೆಲವು ಸಲ ನಮಗೆ ದೈವಾನುಗ್ರಹ ಇದ್ರೆ ಆ ಶಬ್ದದಲ್ಲಿ ಒಂದು ವಿಸ್ಮಯವನ್ನ ಮಾಡಿ, ಅಂದ್ರೆ ವಿಸ್ಮಯ ಅಲ್ಲ ಅಂದ್ರೆ ಮ್ಯಾಜಿಕ್ ತರ ಮಾಡ್ಲಿಕ್ಕೆ ಆಗ್ತದೆ ಅಂತ ಶಬ್ದವನ್ನ ಇಟ್ಕೊಂಡು ದೇವತಾನುಗ್ರಹ ಇದ್ರೆ ನಮಗೇನೋ ಹೇಳಿದ್ದು ಸರಿಯಾಗಿ ಬಿಡ್ತದೆ. ಹೀಗೆ ಕಥೆಗಳಾಗ್ತದೆ. ಅಂದ್ರೆ ಜ್ಯೋತಿಷ್ಯ ಅಂತ ಹೇಳುವಂಥದ್ದು ಅಷ್ಟು ಸರಿ ಬರ್ತದೆ ಅಂತ ಹೇಳಿ. ಈ ಇಂಥದ್ದನ್ನೆಲ್ಲ ಅವರಿಗೆ ಕರ್ತೃಗಳಿಗೆ ವಿಶ್ವಾಸ ಜಾಸ್ತಿ ಆಗ್ತದೆ. ಮತ್ತೆ ಅಲ್ಲಿಗೆ ಅದು ಸಂಬಂಧವು ಕೂಡ ಇರ್ತದೆ. ಆ ದೇವಸ್ಥಾನಕ್ಕಿದ್ರೆ ಆ ನೈವೇದ್ಯಕ್ಕೂ ಅಲ್ಲಿ ಆಗುವಂತ ಎಷ್ಟೋ ಕಡೆಗಳಲ್ಲಿ ನಮಗೆ ಸಿಹಿ ಅಥವಾ ಚಂದ್ರ ಬಂದಿರ್ತಾನೆ, ಚಂದ್ರನಿಗೆ ಹಾಲು ಕೂಡ ಚಿಂತನೆ ಮಾಡು. ಇಕ್ಷು ಕ್ಷೀರ ವಿಕಾರ ಅಂತ ಹೇಳಿ ಮುಂದಕ್ಕೆ ಬರ್ತದೆ ಅವನ ಕಾರಕ ಗ್ರಹದಲ್ಲಿ. ಈ ಕಬ್ಬಿನ ಹಾಲನ್ನು ಚಂದ್ರನಿಂದಾಗಿ ಚಿಂತನೆ ಮಾಡುವುದು. ಮತ್ತೆ ಕುಜನಿಂದಾಗಿ ಕೂಡ ಮಾಹಿಷ ಅಂದ್ರೆ ಅದು ಒಳ್ಳೆಯ ದದಿ ಅಲ್ಲಲ್ಲ, ಒಳ್ಳೆಯ ದದಿ ಅಲ್ಲದೆ ಇರ್ತಕ್ಕಂಥದ್ದನ್ನು ಮಾಹಿಷ ಕ್ಷೀರ ಅಥವಾ ಮಾಹಿಷ ಎಮ್ಮೆಯ ದದಿ ಅಥವಾ ಎಮ್ಮೆಯ ಕ್ಷೀರಗಳನ್ನು ಕುಜನಿಂದಾಗಿ ಚಿಂತನೆ ಮಾಡುವುದು. ಶುಕ್ರನಿಂದಾಗಿ ಒಳ್ಳೆಯ ಹಸುವಿನ ಹಾಲು ಇತ್ಯಾದಿಗಳನ್ನು ಚಿಂತನೆ ಮಾಡುವುದು. ಅದೇ ಚಂದ್ರನಿಂದಾಗಿ ನಮಗೆ ಈ ಕ್ಷೀರ ಅಂತ ಹೇಳಿದ್ರೆ ಕಬ್ಬಿನ ಹಾಲನ್ನು ಚಿಂತನೆ ಮಾಡ್ತೇವೆ. ದನದ ಹಾಲನ್ನು ಕೂಡ ಚಂದ್ರನಿಂದ ಚಿಂತನೆ ಮಾಡ್ತೇವೆ. ಮೊನ್ನೆ ಒಂದು ಕಡೆ ಹಾಗೆ ಹಾಲು ನಿಮ್ಮ ಜೊತೆಗಿತ್ತು ಅಂತೇಳಿ ನೀವು ಪ್ರಶ್ನೆಗೆ ಬಂದಾಗ ಹಾಲು ನಿಮ್ಮ ಜೊತೆಗಿತ್ತು ಅಂತೇಳಿ ಹೇಳಿದೆ. ಇಲ್ವೇ ಇಲ್ಲ, ನಮ್ಮ ಜೊತೆಗೆ ಹಾಲು ಇರ್ಲಿಲ್ಲ ಅಂತೇಳಿ ಹೇಳಿದ್ರು. ಮತ್ತೆ ನೋಡಿದ್ರೆ ಮತ್ತೆ ಒಬ್ರು ಹೇಳಿದ್ರು, ಹೌದು ನಾವು ಹಾಲು ಅಂದ್ರೆ ಡೈರಿಗೆ ಹಾಲು ಹಾಕ್ಲಿಕ್ಕೆ ತಗೊಂಡು ಹೋಗುವವರನ್ನ ಕರ್ಕೊಂಡು ಸ್ವಲ್ಪ ದೂರ ಬಂದಿದ್ವಿ, ಮತ್ತೆ ಅವರನ್ನ ಅಲ್ಲೇ ಬಿಟ್ಟು ಈ ಕಡೆ ಬಂದ್ವಿ. ಹಾಗಿದ್ರೆ ನೀವು ದೇವಸ್ಥಾನದಲ್ಲಿ ನೀವು ಬಳಸುವಂತ ಹಾಲು ಅದು ಸರಿ ಇಲ್ಲ ಅಂತ, ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ದೋಷವನ್ನು ಚಿಂತನೆ ಮಾಡ್ಬೇಕು ನಮಗೆ.
ಅದರಿಂದ ಹಾಲು ಸರಿಯಿಲ್ಲ. ಮತ್ತೆ ನೋಡಿದ್ರೆ ನಂದಿನಿ ತುಪ್ಪ, ಈ ನಂದಿನಿ ಪ್ಯಾಕೆಟ್ ಹಾಲನ್ನು ಕೂಡ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಬಳಸುವಂತ ಕ್ರಮ ನಮ್ಮ ಊರಲ್ಲಿ. ಅದೆಲ್ಲ ನಂದಿನಿ ಹಾಲು, ಯಾಕೆಂದ್ರೆ ಅದರಲ್ಲಿ ಬೇರೆ ಬೇರೆ ಹಾಲುಗಳು ಮಿಕ್ಸ್ ಆಗಿರ್ತದೆ. ಶುದ್ಧ ಕ್ಷೀರವನ್ನೇ ದೇವಸ್ಥಾನದಲ್ಲಿ ಸ್ವಲ್ಪ ಶುದ್ಧಾಚರಣೆ ಜಾಸ್ತಿ ಇರ್ತದೆ. ಅದರಿಂದ ಈ ಅಂತದ್ದು ಮಾಡುದು ತಪ್ಪು. ಇನ್ನು ಒಳ್ಳೆಯ ಹಾಲನ್ನೇ ಸಿಗ್ತದೆ, ಅದರಲ್ಲಿ ಉದಾಸೀನ ಅಂತದ್ದನ್ನು ಮಾಡ್ತಾ ಇದ್ರು. ಆ ರೀತಿಯಲ್ಲಿ ತಪ್ಪು ಅಂತ ಹೇಳುವ ಚಿಂತನೆಗಳೆಲ್ಲ ನಮಗೆ ತುಂಬಾ ಪ್ರಕರಣದಲ್ಲೆಲ್ಲ ಬಂದಿತ್ತು. ಆಯ್ತಾ, ಮತ್ತೆ ನೆನಪಾದಾಗ ಇಂಥದ್ದು ಹೇಳ್ತಾ ಇರ್ತೇನೆ. ಇವತ್ತಿನ ಪಾಠ ಇಲ್ಲಿಗೆ ಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತಃ ಶತಪೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾಂಕೃತಷ್ಟೇ ಅಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಶ್ಚಾನೇಕದಾಯ ಶುತೋ ವಾಚಂ ನ ಸದದಾತನೇಕ ಕಿರಣ ಸ್ತ್ರೈಲೋಕ್ಯ ದೀಪೋ ರವಿಃ.